ನಿನ್ನೆ ನಡೆದಂತ ಕಾಲ್ತುಳಿತದಲ್ಲಿ ಮೃತಪಟ್ಟವರಲ್ಲಿ ಕೋಲಾರದ ಸಹನಾ ಕೂಡ ಇದ್ರು. ಸರ್ಕಾರದ ವಿರುದ್ಧ ಈಗ ಸಹನಾ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎರಡೂ ಕಡೆ ಸಂಭ್ರಮ ಮಾಡಿದ್ದು ಸರಿಯಲ್ಲ. ಜನರು ನುಗ್ಗಿ ಅಮಾಯಕರು ಬಲಿಯಾಗಿದ್ದಾರೆ. ಸರ್ಕಾರ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕಾಗಿತ್ತು. 11 ಅಮಾಯಕ ಯುವಕರು ಬಲಿಯಾಗಿದ್ದಾರೆ. ಯಾರು ಹೊಣೆ ಇದಕ್ಕೆ ಅಂತ ಸರ್ಕಾರದ ವಿರುದ್ಧ ಸಹನಾ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 24 ವರ್ಷದ ಸಹನಾ ನಿನ್ನೆ ನಡೆದಂತ ಕಾಲ್ತುಳಿತದಲ್ಲಿ ಬಲಿಯಾಗಿತ್ತು. ಆಕೆಯ ಕುಟುಂಬಸ್ಥರ ಆಕ್ರೋಶ ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು. ಯಾವ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಅಲ್ಲಿ ಅಂತ, ಯಾವ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಿ ನೀವು. ಈ ಕ್ರೌಡಿನ ಮಧ್ಯೆ ಏನೋ ಅವಘಡ ಆಯಿತು ಅಂದ್ರೂ ಸಹ ಅವರಿಗೆ ತಕ್ಷಣ ಪ್ರಥಮ ಚಿಕಿತ್ಸೆ ಕೊಡೋದಕ್ಕೂ ಅಲ್ಲಿ ಏನೂ ಇಲ್ಲ. ಜನ ಹೊತ್ಕೊಂಡು ಬಂದಿದ್ದಾರೆ ಕಾಲ್ತುಳಿತ ಆದಂತ ಜಾಗದಿಂದ ಪ್ರಥಮ ಚಿಕಿತ್ಸೆ ಕೊಡಿಸೋದಕ್ಕೆ. ತಕ್ಷಣ ಚಿಕಿತ್ಸೆ ಕೊಡಿಸಬೇಕು ಅಂತ ಹೆಗಲ ಮೇಲೆ ಹಾಕೊಂಡು ಹೊತ್ಕೊಂಡು ಬಂದಿದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿ ಸೇರಿದ್ದ ಜನಸಾಗರ ಇದು. ಸತ್ಯವತಿ ಮೇಡಮ್ ಮನವಿ ಮಾಡಿಕೊಂಡಿದ್ರು, ಯಾರೂ ಬರಬೇಡಿ, ವಿಧಾನಸೌಧದ ಹತ್ರ ಸಮಸ್ಯೆ ಆಗತ್ತೆ ಅಂತ. ಯಾರ ಮಾತನ್ನ ಕೇಳೋ ಪರಿಸ್ಥಿತಿಯಲ್ಲಿದ್ರು ನಿನ್ನೆ. ಏನು ಕ್ರಿಕೆಟ್ IPL ಮ್ಯಾಚ್ ಗೆದ್ದು ವಿಜಯೋತ್ಸವ ಇತ್ತಲ್ಲ, ಆ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಿರ್ಬೇಕಾದ್ರೆ ನಮ್ಮ SG ಲೇಔಟ್ನ ನಿವಾಸಿ ನಮ್ಮ ಸ್ನೇಹಿತನು ಸುರೇಶ್ ಬಾಬು ಮತ್ತು ಮಂಜುಳಾ ಅವರ ಪುತ್ರಿ ಸಹನಾ, ಈಕೆ ಬಾಷ್ ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರ ಸ್ನೇಹಿತರು ಒಟ್ಟುಗೂಡಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ಬೇಕಾದ್ರೆ ಈ ಒಂದು ಅಚಾನಕ್ಕಾಗಿ ಒಂದು ದುರಂತ ನಡೆದಿದೆ. ಈ ದುರಂತದ ಬಗ್ಗೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ಸರ್ಕಾರ ಇದನ್ನು ಮುನ್ನೆಚ್ಚರಿಕೆ ತಗೊಬೇಕಾಗಿತ್ತು. ಯಾಕೆ ಅಂತಂದರೆ ಅಟ್ ಎ ಟೈಮ್ 2 ಕಾರ್ಯಕ್ರಮ ಮಾಡಿದ್ರೆ ಏನಾಗ್ತಂತ ಯಾರು ಬೇಕಾದ್ರೆ ಊಹಿಸ್ಬೋದಾಗಿತ್ತು. ಯಾಕೆ ವಿಧಾನಸೌಧ ಮುಂದೆ ಲಕ್ಷಾಂತರ ಜನ ಸೇರಿದ್ದು. ಇಮಿಡಿಯೇಟಾಗಿ ಏನಾಗುತ್ತೆ, ಅದನ್ನು ಅವ್ರನ್ನ ಸ್ಟೇಡಿಯಂಗೆ ಇನ್ನೊಂದು ಕಾರ್ಯಕ್ರಮ ಅಂತಂದರೆ ಇಂಥ ದುರಂತ ಒಂಥರ ಸಂಕ್ರಾಂತಿ ಹಬ್ಬಕ್ಕೆ ಜನ ನುಗ್ಗಿದಾಗ ಯಾರ ಅಮಾಯಕರು ಏನಾಗುತ್ತೆ ಬಲಿ ಆಗ್ತಾರೆ, ಇದನ್ನು ಊಹಿಸ್ಬೋದಾಗಿತ್ತು. ಇದು ನಿಜವಾಗಲೂ ಕೂಡ ದುರಂತ. ಇದು ನಮ್ಮ ಆತ್ಮೀಯ ಸ್ನೇಹಿತನು ಸುರೇಶ್ ಬಾಬು. ಯಾಕಂತಂದರೆ ನೋಡಿ, ಮಗು ಬೆಳೆದು ದೊಡ್ಡೊಳಾಗಿ ಈಗ ತಾನೇ ಅವ್ರು ಭಾಳ ಕಷ್ಟ ಬಿದ್ದು ವಿದ್ಯಾಭ್ಯಾಸ ಮಾಡಿ ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಉದ್ಯೋಗ ಗಿಟ್ಟಿಸಿ ಜಾಬ್ ಸೇರಿ ಜಸ್ಟ್ ರೀಸೆಂಟಾಗಿ ಜಾಬ್ ಸೇರಿ ಎಲ್ಲ ಕೆಲಸ ಮಾಡ್ತಾಯಿದ್ಲು. ಇಂಥ ಒಂದು ಸಣ್ಣ ಮಗುನ ಕಳ್ಕೊಂಡ್ರೆ ಆ ದುಃಖನ ಹೆಂಗೆ ಅವ್ರು ಬರ್ಸೋದು? ಇಂಥ ಒಂದು ಸಿಚುವೇಶನ್ಗೆ ಯಾರು ಹೊಣೆ? ಇಂಥ ಮುಂದಿನ ದಿನಗಳಲ್ಲಾದರೂ ಅಟ್ಲೀಸ್ಟು ಇಂಥ ಒಂದು ದುರಂತಗಳು ನಡೆದೇ ಏನಾಗುತ್ತೆ, ಸರ್ಕಾರ ಮುನ್ನೆಚ್ಚರಿಕೆ ತಗೊಬೇಕಾಗ್ತದೆ. ಏನು ಕ್ರಿಕೆಟ್ RCB ತಂಡದ ಸಂಭ್ರಮಾಚರಣೆ ಏನಿತ್ತು, ಆ ವೇಳೆಯಲ್ಲಿ ನಡೆದಂತಹ ಒಂದು ದುರ್ಘಟನೆ ಸಾಕಷ್ಟು ಜನ ಒಂದು ರೀತಿಯಾಗಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಕೋಲಾರ ಮೂಲದ ಸಹನಾ ಅವರು ಕಾಲ್ತುಳಿತಕ್ಕೆ ಈಗ ಒಳಗಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು. ನಾನೀಗ ಅವರ ಮನೆಯ ಬಳಿ ಇದ್ದೀನಿ. ಅಂದರೆ ಕೋಲಾರ ನಗರದ SG ಲೇಔಟ್ನಲ್ಲಿರ್ತಕ್ಕಂತಹ ಅವರ ಮನೆಯಲ್ಲಿ ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಸಂಜೆ ನಡೆದಂಥ ಈ ಒಂದು ಘಟನೆ ನಿಜಕ್ಕೂ ಕೂಡ ಅರಗಿಸ್ಕೊಳ್ಳೋದಕ್ಕೂ ಕೂಡ ಕುಟುಂಬಸ್ಥರಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಸಾಕಷ್ಟು ಒಂದು ರೀತಿಯಾಗಿ ನೋವಿನ ಸಂಗತಿ ಇದು. ಯಾಕಂದರೆ ಒಂದು ಕಡೆ RCBಯ ಸಂಭ್ರಮಾಚರಣೆ ಆದರೆ ಮತ್ತೊಂದು ಕಡೆ ಏನು ಸಹನಾ ಅವರು ಆ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಕ್ಕೆ ಹೋಗಿದ್ದರು. ಈ ವೇಳೆಯಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಾಕೊಂಡು ಈ ರೀತಿಯಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು. ನಿಜಕ್ಕೂ ಈ ರೀತಿಯಾದಂತಹ ದುರ್ಘಟನೆ ನಡಿಬಾರ್ದಾಗಿತ್ತು. ಯಾಕಂದರೆ ಆಕೆ ಈಗ ತಾನೇ ಓದು ಮುಗಿಸಿ ಸಾಕಷ್ಟು ಒಂದು ರೀತಿಯಾಗಿ ಕನಸು ಕಂಡುಕೊಂಡಿದ್ಲು. ತಂದೆ ತಾಯಿನ ಸಾಕಬೇಕು, ನಾನು ಒಳ್ಳೆ ಸ್ಥಾನಮಾನದಲ್ಲಿರಬೇಕು ಅಂತ ಕನಸು ಕಂಡಿದ್ಲು. ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಕೂಡ ಮುಗಿಸಿದ್ರು. ಗಮನಿಸ್ತಾ ಇದ್ದೀರಾ, ಶಿಕ್ಷಕ ದಂಪತಿಯ ಪುತ್ರಿ ಈಕೆ. ಅಂದರೆ ಸಾಕಷ್ಟು ಒಂದು ರೀತಿಯಾಗಿ ಇಂಜಿನಿಯರಿಂಗ್ ಈಗ ತಾನೇ ಮುಗಿಸಿ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಈ ಒಂದು ದುರ್ಘಟನೆ ನಿಜಕ್ಕೂ ಕೂಡ ಕುಟುಂಬಸ್ಥರಲ್ಲಿ ಈಗಲೂ ಕೂಡ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆ ರೀತಿಯಾದಂತಹ ಘಟನೆ ನೀವು ನೋಡ್ತಾ ಇದ್ದೀರಾ. ಏನು ಈಗ ತಾನೇ ಒಂದು ಕೆಲವೇ ತಿಂಗಳ ಹಿಂದೆ ಅಷ್ಟೇ ಒಂದು ಗೃಹ ಪ್ರವೇಶ ಆಗಿರ್ತಕ್ಕಂತಹ ಒಂದು ಮನೆ ಇದು. ಇಲ್ಲಿ ಆಕೆಯ ಒಂದು ರೀತಿಯಾಗಿ ಇಟ್ಕೊಂಡು ಆ ಒಂದು ಮೃತದೇಹದ ಮುಂದೆ ಯಾವ ರೀತಿಯಾಗಿ ಗೋಳಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸಹ ನಾವು ನೋಡ್ಬೋದು. ಕೋಲಾರ ಜಿಲ್ಲೆ KGF ತಾಲೂಕಿನ ಬೆಳಮಾಕ್ನಳ್ಳಿ ಏನಿದೆ, ಆ ಒಂದು ಗ್ರಾಮದ ಮೂಲ ಇನ್ನೇನು
ಇಲ್ಲಿ ಸಾರ್ವಜನಿಕರಿಗೆ ಒಂದು ರೀತಿ ಅಂದರೆ ಕುಟುಂಬಸ್ಥರಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಿ ಬಳಿಕ ತಮ್ಮ ಸ್ವಗ್ರಾಮದಲ್ಲಿ ಒಂದು ರೀತಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಂತೇಳಿ ಕುಟುಂಬಸ್ಥರು ಕೂಡ ತೀರ್ಮಾನ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತು ಮೃತದೇಹವನ್ನು ಕೂಡ ನೋಡ್ಬೋದಾಗಿರ್ತಕ್ಕಂಥದ್ದು. ವೈದೇಹಿ ಆಸ್ಪತ್ರೆಯಲ್ಲಿ ಅಂತಿಮ ವಿಧಿ ಅಂದರೆ ಮರಣೋತ್ತರ ಪರೀಕ್ಷೆ ಏನಿತ್ತು ಅದೆಲ್ಲವೂ ಕೂಡ ಮುಗಿಸ್ಕೊಂಡು ತಡರಾತ್ರಿ ಮೃತದೇಹ ಬಂದಿರತಕ್ಕಂಥದ್ದು. ಪೊಲೀಸ್ನ ಎಸ್ಕಾರ್ಟ್ ಒಂದು ರೀತಿಯಾಗಿ ಬಂದಿರುವಂಥದ್ದು. ನಿಜಕ್ಕೂ ಕೂಡ ಇದು ಏನು ಹೇಳಬೇಕು ಅನ್ನೋಂಥದ್ದು ಒಂದು ರೀತಿಯಾಗಿ ಒಂದು ಕಡೆ ಸಂಭ್ರಮಾಚರಣೆ ಆದರೆ ಮತ್ತೊಂದು ಕಡೆ ಕುಟುಂಬಸ್ಥರಲ್ಲಿ ಶೋಕ ಮನೆ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಕುಟುಂಬಸ್ಥರು ಇದೊಂದು ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಸಹ ನಾವು ನೋಡ್ಬೋದು. ಅವರ ತಂದೆಯನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಈ ರೀತಿಯಾಗಿ ಘಟನೆ ಯಾರ ಮನೆಯಲ್ಲೂ ಆಗಬಾರ್ದು ಸರ್, ಈ ರೀತಿ ಏನು ಹೇಳ್ತೀರಾ ಸರ್? ಯಾರಿಗೂ ಬೇಕಾಗಿಲ್ಲ ಸರ್ ಇಂಥ ಘಟನೆ. ಈ ಥರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಸರ್ಕಾರನು ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಮುಂದೆ ನಮ್ಮಂಥ ನೋವು ಬೇರೆ ಯಾವ ತಂದೆ ತಾಯಿಗೂ ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಅಂದರೆ ಬೆಳೆದು ನಿಂತಿರೋ ಮಗಳು ಸರ್, ಅಂದರೆ ನಾವು ವಿಚಾರಿಸಿದಾಗ ಸಾಕಷ್ಟು ವಿದ್ಯಾವಂತೆ, ಗುಣವಂತೆ, ಭಾಳಷ್ಟು ಕನಸು ಕಂಡುಕೊಂಡಿದ್ಲು ಅನ್ನೋವಂಥದ್ದು ಸರ್. ಹೌದು, ಚೆನ್ನಾಗಿ ಓದ್ತಾ ಇದ್ಲು. ನಾನೇ ಒಂದು ಸ್ವಂತ ಉದ್ಯೋಗ ಮಾಡಿಕೊಂಡು ಒಳ್ಳೆ ಜೀವನ ಮಾಡಬೇಕು ಅನ್ನೋ ಇದರಲ್ಲಿದ್ರು. ಅಮ್ಮ, ಸರ್ ನಾನು ಮಾತಾಡೋ ಸ್ಥಿತಿಯಲ್ಲಿಲ್ಲ ಸರ್. ಐ ಲಾಸ್ಟ್ ಮೈ ಸೋಲ್ ಸರ್. ಎಲ್ಲ ಕಳ್ಕೊಂಡೆ. ಇಷ್ಟು ವರ್ಷ ಏನಕ್ಕೆ ಸಾಕಿದೆ, ಇಷ್ಟು ಮುದ್ದಾಗಿ ಸಾಕಿ ಇಬ್ಬರೇ ಮಕ್ಕಳು ಒಬ್ರಿಗೊಬ್ರು ಆಗ್ತಾರೆ ಇರ್ತಾರೆ. ಹೌದು ಸರ್. ಓಕೆ, ಅಂದರೆ ಅವರು ಮಾತಾಡಿಸುವಂತಹ ಸ್ಥಿತಿನಲ್ಲಿಲ್ಲ ಅನ್ನುವಂಥದ್ದು, ಅವರ ಆಕ್ರಂದನವನ್ನು ಸಹ ನಾವು ನೋಡ್ಬೋದು. ಇನ್ನೇನು ಸ್ವಲ್ಪ ಕೆಲವೇ ಗಂಟೆಗಳಲ್ಲಿ ಆಕೆಯ ಪಾರ್ಥಿವ ಶರೀರ ತಮ್ಮ ಸ್ವಗ್ರಹದಲ್ಲಿ ಹೋಗಿ ಅಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.